ಇವತ್ತಿನ ಬೇಸಿಕ್ ಆಸನದಲ್ಲಿ ನಾನು ಧನುರಾಸನವನ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೊ ಧನುರಾಸನಕ್ಕೆ ಮೊದಲು ನಾವು ವಾರ್ಮ್ ಅಪ್ ಆಮೇಲೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮೆಥಡ್ ಎಲ್ಲ ತಗೊಂಡು ಧನುರಾಸನ ಫೈನಲ್ ಪೋಸ್ಚರ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ ರೊಟೇಷನ್ ಸ್ಟಾರ್ಟ್. 1 2 3 4 5 ರಿವರ್ಸ್. 1 2 3 4 5 up and down. 1 2 3 4 5 legs change. Shoulder rotation start. 1 2 3 4 5 6 7 8 9 10 reverse. 1 2 3 4 5 6 7 8 9 10 hip rotation start. 1 2 3 4 5 6 reverse. 1 2 3 4 5 6 7 legs change. Legs knee rotation start. 1 2 3 4 5 6 reverse. 1 2 3 4 5 6 legs change. Open legs. Twist ಮಾಡು ಫುಲ್ಲು. Twist. 1 2 3 4 5 6 7 8 legs change. 1 2 3 4 5 6 legs change. 1 2 3 4 5 6 7 8 9 10 legs change. 1 2 3 4 5 6 7 8 9 10 1 2 3 4 5 6 7 10 legs change. 1 2 3 4 5 6 7 8 9 1 2 3 4 5 6 relax change. 1 2 3 4 5 relax. Start breathing. Then 1 2 3 4 5 6 relax. ಸ್ವಲ್ಪ ಮುಂದೆ ಬಾ. ಟ್ವಿಸ್ಟ್. 1 2 3 4 5 relax. Cycling. ಸ್ವಲ್ಪ ಕ್ರಾಸ್ ಮಾಡಿ ಬಾಡಿನ. 1 2 3 4 5 reverse. 1 2 3 4 5 relax change. Side. 1 2 3 4 5 relax change. Start. 1 2 3 4 5 relax. Start. 1 2 3 4 5 6 relax change. ಜಸ್ಟ್ 5 ಕೌಂಟ್ಸ್ ಅಷ್ಟು ತಗೊಂಡಿದ್ದೀವಿ. ಸೊ ನೀವು ಪ್ರಾಕ್ಟೀಸ್ ಮಾಡಿದಾಗ ಮ್ಯಾಕ್ಸಿಮಮ್ ತಗೊಳ್ಳಿ 10 ಕೌಂಟ್ಸ್ 20 ಕೌಂಟ್ಸ್ ವಾರ್ಮ್ ಅಪ್ ಮಾಡ್ಕೊಳ್ಳಿ. ವಾರ್ಮ್ ಅಪ್ ಮಾಡಿದಷ್ಟು ಒಳ್ಳೆಯದು. ಸೊ ನಾವು ಸೂರ್ಯ ನಮಸ್ಕಾರ ಮಾಡೋಣ. ಓಕೆ, ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀವಿ ನಾವೀಗ. ಲೆಗ್ನ ಜಾಯಿನ್ ಮಾಡ್ಕೊಳ್ತೀವಿ. ಹೋಲ್ಡ್ ನಮಸ್ಕಾರ ಪೊಸಿಷನ್. ಎರಡು ಕೈಯನ್ನು ನಮಸ್ಕಾರ ಪೊಸಿಷನ್ ತಗೊಳ್ತೀವಿ. ಬ್ರೀತಿಂಗ್ ಇನ್ ಹ್ಯಾಂಡ್. ರೈಸ್ ಮಾಡಿ ಹ್ಯಾಂಡ್ನ. ಊರ್ಧ್ವಾಸನ. ಬೆಂಡ್ ಬ್ಯಾಕ್ವರ್ಡ್. ಪಾದ ಹಸ್ತಾಸನ. ಬ್ರೀದ್. ಎಕ್ಸೇಲ್. ಬೆಂಡ್ ಫಾರ್ವರ್ಡ್. ಕೀಪ್ ಯುವರ್ ಬೋತ್ ಹ್ಯಾಂಡ್ ಬಿಸೈಡ್ ದಿ ಲೆಗ್. ಅಂದರೆ ಎರಡು ಕೈನ ಎರಡು ಕಾಲು ಪಕ್ಕದಲ್ಲಿ ಇಡ್ತೀವಿ. ಹಣೆಯನ್ನು ತಲೆಗೆ ಮುಡಿಸ್ಕೊಳ್ತೀವಿ. ಏಕಪಾದ ಪ್ರಸರಣಾಸನ. ಫಸ್ಟ್ ಮಾಡಿದಾಗ ರೈಟ್ ಲೆಗ್ ಮಾಡ್ಕೊಳ್ಳಿ. ಬ್ರೀತ್ ಇನ್ ಹ್ಯಾಂಡ್. ಲುಕ್ ಫ್ರಂಟ್. ದ್ವಿಪಾದ ಪ್ರಸರಣಾಸನ. 2 ಲೆಗ್ ಬ್ಯಾಕ್. ಸ್ಟ್ರೆಚ್ ಯುವರ್ ಲೆಗ್. ಲುಕ್ ಫ್ರಂಟ್. ಇಳಿಜಾರ್ ಆಗಿರುತ್ತೆ, ಇದು ಸ್ಲೋಪ್ ಆಗಿರುತ್ತೆ. ಬಾಡಿ ಸ್ಟ್ರೈಟ್ ಆಗಿರಲಿ. ಬ್ರೀತ್ ಔಟ್ ಆಗಿರುತ್ತೆ. ನಾರ್ಮಲ್ ಬ್ರೀತ್. ಬೆಂಡುವಣಿ ಶಶಂಕಾಸನ. ಉಸಿರಾಟವನ್ನು ತಗೊಳ್ಳೋದು ಬಿಡೋದು ಮಾಡ್ತಾ ಬರ್ತೀವಿ. ಸಾಷ್ಟಾಂಗ ನಮಸ್ಕಾರ. ಬ್ರೀದಿಂಗ್ ದಿ ಎಕ್ಸೇಲ್. ಇಲ್ಲಿ ನಮ್ಮ ಎರಡು ಕೈಗಳ ಮಧ್ಯಕ್ಕೆ ಚೆಸ್ಟ್ ನ ಇಡ್ತೀವಿ. ಇಲ್ಲಿ ಹಣೆ, ಮೂಗು
ಎದೆ ಮೊಣಕಾಲು ಗಂಟು ಕಾಲಿನ ಬೆರಳು ನೆಲಕತ್ತಾಗಿರುತ್ತೆ. ಸೊಂಟದ ಭಾಗವನ್ನ ಸ್ವಲ್ಪ ಎತ್ತಿರ್ತೀವಿ. ಬ್ರೀದ್ ಎಕ್ಸೆಲ್ ಆಗಿರುತ್ತೆ. ಭುಜಂಗಾಸನ, ಬೆಂಡ್ ಬ್ಯಾಕ್ವರ್ಡ್, ಬ್ರೀದಿಂಗ್ ಇನ್ ಹ್ಯಾಂಡ್, ಉಸಿರಾಟವನ್ನ ತಗೊಳ್ತೀವಿ. ಎಷ್ಟಾಗುತ್ತೆ ಅಷ್ಟು ಬಗ್ಸ್ಕೊಳ್ಳಿ. ಅಧೋಮುಖ ಶ್ವಾನಾಸನ, ಬ್ರೀದಿಂಗ್ ಎಕ್ಸೇಲ್, ಬ್ರೀತ್ ಔಟ್, ಉಸಿರಾಟವನ್ನ ಬಿಟ್ಟಿರ್ತೀವಿ. ಶಶಂಕಾಸನ, ಬೆಂಡವನಿ, ಬ್ರೀದಿಂಗ್ ಇನ್ ಹ್ಯಾಂಡ್ ಎಕ್ಸೇಲ್, ಉಸಿರಾಟವನ್ನ ತಗೊಳ್ಳೋದು ಬಿಡೋದು ಮಾಡ್ತಾ ಬರೋಣ. ಏಕಪಾದ ಪ್ರಸರಣಾಸನ, ರೈಟ್ ಲೆಗ್ ಫ್ರಂಟ್. ಇವಾಗ ಬಳಗಾಲನ್ನ ಮುಂದೆ ತಗೊಳ್ತೀವಿ. ಬ್ರೀತ್ ಇನ್ ಹ್ಯಾಂಡ್ ಆಗಿರುತ್ತೆ, ಲುಕ್ ಫ್ರಂಟ್. ಪಾದ ಹಸ್ತಾಸನ, ಬ್ರೀತ್ ಎಕ್ಸೇಲ್, ಬೆಂಡ್ ಫಾರ್ವರ್ಡ್, ಸ್ಲೋಲಿ ಟಚ್ ಫಾರ್ವರ್ಡ್ ಆನ್ ದ ನೀ. ಬ್ರೀತ್ ಇನ್ ಹ್ಯಾಂಡ್, ಊರ್ಧ್ವಾಸನ. ಒನ್ಸ್ ಅಗೇನ್ ನಮಸ್ಕಾರಾಸನ ಸ್ಥಿತಿ. ಇಲ್ಲಿ ಸೂರ್ಯ ನಮಸ್ಕಾರದಲ್ಲಿ ನಾವು 1 ಟೈಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬೇಸಿಕ್ ಆಸನದಲ್ಲಿ ನಾವು ಒಂದು ಆಸನವನ್ನು ಮಾಡಿ ತೋರಿಸ್ತೀವಿ. ಅದನ್ನ ಕರೆಕ್ಟ್ ಪೊಸಿಷನ್ ಹೆಂಗ್ ಬರಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಧನುರಾಸನ ಮಾಡೋಣ. ಓಕೆ, ಧನುರಾಸನವನ್ನ ಯಾವ ರೀತಿ ಮಾಡಬೇಕಂದ್ರೆ ಅದನ್ನ ಫೈನಲ್ ಪೋಸ್ಚರ್ನ ಹೆಂಗ್ ತಗೋಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಆಸನ ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ಈ ಸೂರ್ಯ ನಮಸ್ಕಾರ ವಾರ್ಮ್ ಅಪ್ ಎಲ್ಲ ಆದ್ಮೇಲೆ ನೀವು ಒಂದು ಆಸನವನ್ನ ಕರೆಕ್ಟಾಗಿ ಎಷ್ಟು ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಅಥವಾ ಯಾವ ಪ್ರೊಸೀಜರ್ ಮಾಡಿದರೆ ಅದು ಕರೆಕ್ಟ್ ಪೊಸಿಷನ್ಗೆ ಬರುತ್ತೆ ಅಂತೇಳಿ ತೋರಿಸ್ಕೊಡ್ತಾ ಇದ್ವಿ. ಅದೇ ಥರ ಪ್ರಾಕ್ಟೀಸ್ ಮಾಡಿ. ಧನುರಾಸನ ಮಾಡೋಣ. ಧನುರಾಸನ. ಸೊ ನಾವಿವಾಗ ಧನುರಾಸನವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮಲ್ಕೊಳ್ತೀವಿ. ಮಕರಾಸನ ಪೋಸ್ಚರ್ ಅಲ್ಲಿ ಮಲ್ಕೊಂಡಿರ್ತೀವಿ. ಫಸ್ಟು ಧನುರಾಸನ ಮಾಡೋಕ್ಕೆ ಮುಂಚೆ ಫಸ್ಟ್ ನೀವೇನು ಮಾಡಿ, 2 ಕೈನ ಎದೆ ಪಕ್ಕದಲ್ಲಿ ಇಟ್ಟು ಭುಜಂಗಾಸನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಒಂದು 10 to 20 ಕೌಂಟ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಬ್ರೀತ್ ಇನ್ ಹ್ಯಾಂಡ್ ಆಗುತ್ತೆ, ಬೆಂಡ್ ಬ್ಯಾಕ್ವರ್ಡ್, ನಾರ್ಮಲ್ ಬ್ರೀತ್. ರಿಲ್ಯಾಕ್ಸ್ ತಗೊಳ್ತೀವಿ. ಭುಜಂಗಾಸನ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಗೆ 2 ಕಾಲನ್ನ ಹಿಂಗೆ ಬೆಂಡ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಸೊ ಹಿಂಗೆ ಮಾಡಿ. 1 2 3 4 5 ರಿಲ್ಯಾಕ್ಸ್. ಇವಾಗ ಇಲ್ಲಿ ನೋಡಿ, ಎಲ್ಲರೂ ಏನು ಮಾಡ್ತಾ ಇರೋದಂದ್ರೆ, ಧನುರಾಸನ ಅಂದ ತಕ್ಷಣ ಸೊ ತಲೆ ಬಾಡಿನ ಫುಲ್ ನೆಲಕ್ಕೆ ನೆಲದ ಮೇಲೆ ಮಲಗಿದ ಮೇಲೆ 2 ಕಾಲನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತೀರ. ದಿಸ್ ಇಸ್ ರಾಂಗ್, ಇದು ರಾಂಗು. ಓಕೆನಾ? ಹಿಂಗ್ ಮಾಡಿದ್ರೆ ಇದು ಕರೆಕ್ಟ್ ಪೊಸಿಷನ್ ಅಲ್ಲ. ಇಲ್ಲಿ ಧನುರಾಸನ ಬಂದ್ಬಿಟ್ಟು ಹೊಟ್ಟೆಯ ಮೇಲೆ ಬರಬೇಕು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಹಿಂಗೆ ಎತ್ಕೊಂಡ್ಬಿಡ್ತಾರೆ. ಇದು ರಾಂಗ್. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಲೆಗ್ನ ಓಪನ್ ಮಾಡ್ಬೇಕು. ಇದು ಯಾವ ತರ ಓಪನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ನೀವು ಹೊಟ್ಟೆ ಮೇಲೆನೆ ಬಾಡಿ ಕೂತ್ಕೋಬೇಕಂದ್ರೆ ತಲೆಯನ್ನು ಫಸ್ಟ್ ನಾವು ಮಕರಾಸನದಲ್ಲಿ ಮಲ್ಕೊಂಡಿರ್ತೀವಿ. ಧನುರಾಸನ ಮಾಡ್ಬೇಕಾದ್ರೆ ಫಸ್ಟ್ 2 ಕಾಲುಗಳನ್ನ ಬೆಂಡ್ ಮಾಡ್ಕೊಳ್ತೀವಿ. ಆಮೇಲೆ ಬಲಗೈಯಿಂದ ಬಲಗಾಲನ್ನ ಎಡಗೈಯಿಂದ ಎಡಗಾಲನ್ನ ಹಿಡ್ಕೊಳ್ಬೇಕು. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಹಣೆಯನ್ನ ನೆಲದ ಮೇಲೆ ಇಡಿ. ಇಲ್ಲಿ ಬ್ರೀತಿಂಗ್ ಹ್ಯಾಂಡ್ ಮಾಡಿ ಲೆಗ್ನ ಫಸ್ಟ್ ಮೇಲೆ ಎತ್ತಿ. ಎಷ್ಟಾಗುತ್ತಷ್ಟೇ ಮ್ಯಾಕ್ಸಿಮಮ್ ಎತ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ತಲೆಯನ್ನು ಮೇಲೆ ಎತ್ಕೋಬೇಕು. ಇಲ್ಲಿ ನಾರ್ಮಲ್ ಬ್ರೀತ್ ಮಾಡಿ. ಫಸ್ಟ್ ಲೆಗ್ ಓಪನ್ ಮಾಡ್ಕೊಂಡೆ ಮಾಡಿ, ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡಿದಾಗ. ಆಮೇಲೆ ನಿಧಾನಕ್ಕೆ ಲೆಗ್ ಜಾಯಿನ್ ಮಾಡ್ತಾ ಬರಬೇಕು. ಬ್ರೀದ್ ಎಕ್ಸೆಲ್ ಆಗಿರುತ್ತೆ. ಎಕ್ಸೆಲ್ ಮಾಡಿ ನಾರ್ಮಲ್ ಬ್ರೀತ್. ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ತುಂಬ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂಗೆ ಎತ್ಕೊಂಡ್ಬಿಡ್ತಾರೆ. ದಿಸ್ ಇಸ್ ರಾಂಗ್. ಆಮೇಲೆ ಸಡನ್ ಆಗಿ ಧನುರಾಸನ ಹಿಂಗೆ ಮಾಡ್ತಾರೆ. ಇದು ಬಂದು ಹೊಟ್ಟೆ ಮೇಲಿರುವಂತಹ ಆಸನ. ಸೊ ಧನುರಾಸನವನ್ನು ಹೊಟ್ಟೆ ಮೇಲೆ ಇರಿಸ್ಕೊಂಡು ಮಾಡಬೇಕು. ಸೊ ನಿಮಗೆ ಅದನ್ನ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟಾಗುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಪ್ರಾಕ್ಟೀಸ್ ಮಾಡ್ತಾ 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 ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ನಾನು ಬೇಸಿಕ್ ಆಗಿ ಹೇಳಿಕೊಟ್ಟಿರೋದು. ಅಡ್ವಾನ್ಸ್ ಆಗಿ ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಪ್ರಾಕ್ಟೀಸ್, ಬ್ಯಾಕ್ ಪೇನಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಭುಜಂಗಾಸನ ಮಾಡ್ಕೋಬೇಕು, ಚಕ್ರಾಸನ ಮಾಡ್ಕೋಬೇಕು. ಸೊ ಅವಾಗ ನಿಮಗೆಲ್ಲ ಪ್ರಾಕ್ಟೀಸ್, ಬಾಡಿ ಎಲ್ಲ ನರ್ವ್ಸ್ ಎಲ್ಲ ಫ್ರೀ ಆದಮೇಲೆ ನಿಮಗೆ ಆದಷ್ಟು ಮ್ಯಾಕ್ಸಿಮಮ್ ತೊಗೊಳಕ್ಕಾಗುತ್ತೆ. ನೀವು ದೊಡ್ಡವರು ಪ್ರಾಕ್ಟೀಸ್ ಮಾಡಿದಾಗ ಇಷ್ಟಕ್ಕೆ ಮಾಡ್ಕೊಂಡು ಬನ್ನಿ ಸಾಕು. ಇದು ಈಗ ಲೆಗ್ ಜಾಯಿನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಕಾಲನ್ನ ಹಿಂಗೆ ಇಟ್ಕೊಳ್ತೀವಿ. ಇಲ್ಲಿ ನೀ ಓಪನ್ ಆಗಿರಲಿ. ಸ್ವಲ್ಪ ಬ್ರೀತಿಂಗ್ ಹಾಳು ಮಾಡಿ ಲೆಗ್ ಎತ್ಕೊಳ್ಳಿ ಫಸ್ಟು, ಆಮೇಲೆ ತಲೆನ ಎತ್ಕೊಳ್ತೀವಿ.
ಎಷ್ಟಾಗುತ್ತೆ ಅಷ್ಟು ಕೌಂಟ್ ಮಾಡಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನಿಧಾನಕ್ಕೆ ಮಾಡ್ತಾ ಬನ್ನಿ. ಲಕ್ಸ್ ನೋಡಿಲಿ ಸುಮ್ಮನೆ ನಾನು ಅಡ್ವಾನ್ಸ್ ಆಗಿ ಹೆಂಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ ಪ್ರಾಕ್ಟೀಸ್ ಮಾಡಿದಾಗ ಈ ಫಸ್ಟು ಕಾಲು ಬೆಂಡ್ ಮಾಡ್ಕೊ, ಕಾಲು ಹಿಡ್ಕೊ. ಫಸ್ಟ್ ನೋಡಿ ಇಲ್ಲಿ ಲೆಗ್ ಜಾಯಿಂಟ್ ಆಗಿರ್ಬೇಕಿದು, ತಲೆ ಕೆಳಗಿರುತ್ತೆ. ಮ್ಯಾಕ್ಸಿಮಮ್ ಲಿಫ್ಟ್ ಮಾಡು ಲೆಗ್ನ, ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಲಿಫ್ಟ್ ಮಾಡಿ ತಲೆಯನ್ನು ನಿಧಾನಕ್ಕೆ ಮೇಲೆ ಎತ್ಕೋಬೇಕು. ನೋಡಿ ಇಲ್ಲಿ ಇದು ಲೆಗ್ ಜಾಯಿಂಟ್ ಮಾಡ್ಕೊಂಡು ಮಾಡಿರೋದು. ಸೊ ಬಾಡಿ ತಲೆ ಸ್ವಲ್ಪ ಹಿಂಗೆ ಎತ್ಕೊ, ಇದು ಸ್ವಲ್ಪ ನಿಧಾನಕ್ಕೆ, ತುಂಬ ಮೇಲೆಲ್ಲ, ನಿಧಾನಕ್ಕೆ ಲೈಟಾಗಿ ಮೇಲೆ ನೋಡ್ಕೊಂಡಿರ್ಬೇಕು. ತುಂಬ ಮೇಲೆ ಎತ್ತಿದ್ರೆ ರಾಂಗ್ ಹೋಗುತ್ತೆ. ಬ್ರೀತ್ ಎಕ್ಸಿಲ್, ಎಕ್ಸಿಲ್ ಒನ್ ಡೌನ್, ಕಮ್ ಡೌನ್, ಕಮ್ ಡೌನ್ ಅಷ್ಟೇ. ರಿಲ್ಯಾಕ್ಸ್ ತಗೊಳ್ಳಿ, ಕೂತ್ಕೊ. ಓಕೆ, ಇವತ್ತು ಧನುರಾಸನವನ್ನು ಹೆಂಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ. ಅಂದರೆ ಅದೇ ನಾವು ಡೈಲಿ ವಾರ್ಮಪ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಸೂರ್ಯ ನಮಸ್ಕಾರ ಒಂದು 3 to 4 ಟೈಮ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದೊಂದೇ ಆಸನಗಳನ್ನು ಕಲಿತಾ ಬರೋಣ. ಸೊ ಇವತ್ತು ಧನುರಾಸನ ಬಗ್ಗೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬೇಸಿಕ್ ಆಸನವನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಈ ಧನುರಾಸನದ ಪ್ರಾಮುಖ್ಯತೆ ಏನಂದರೆ, ನಿಮಗೆ ಬೆನ್ನು ನೋವುಗಳಿದ್ದರೆ ಬೆನ್ನು ನೋವನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಹೊಟ್ಟೆಯ ಭಾಗಕ್ಕೆ ಜೀರ್ಣ ಕ್ರಿಯೆಗೂ ಕಡಿಮೆ ಯೂಸ್ ಆಗುತ್ತೆ. ಹಾಗೆ ಉಸಿರಾಟದ ಕ್ರಿಯೆನೂ ಯೂಸ್ ಆಗುತ್ತೆ. ಹೊಟ್ಟೆಯ ಭಾಗವನ್ನು ಕಡಿಮೆ ಮಾಡೋಕ್ಕೂ ಯೂಸ್ ಆಗುತ್ತೆ. ಓಕೆನಾ? ಸೊ ಬಾಡಿನ ನಾವು ಫುಲ್ ಬೆಂಡ್ ಮಾಡಿದಾಗ ಅದು ಬಿಲ್ಲು ಬಾಣದ ಆಸನ ಅಂತಾರೆ. ಧನುರಾಸನ ಅಂದರೆ ಬಿಲ್ಲು ಬಾಣದ ಆಸನ ಅಂತಾರೆ. ಫುಲ್ಲು ಅರ್ಧದಷ್ಟು ಭಾಗಿಸಿ ನಾವು ಬಾಡಿನ ಮೇಲಕ್ಕೆ ಎತ್ಕೊಳ್ಳೋದು. ಸೊ ಅಭ್ಯಾಸವನ್ನು ನಿಧಾನವಾಗಿ ಮಾಡಿ, ಸೊ ಫೋರ್ಸ್ಫುಲ್ ಆಗಿ ಮಾಡಬೇಡಿ. ಸೊ ನೀವು ಫೋರ್ಸ್ಫುಲ್ ಮಾಡಿದ ತಕ್ಷಣ ನಿಮಗೆ ಬಾಡಿಯಲ್ಲಿ ಪೇಯ್ನ್ ಇಲ್ಲದೇ ಜಾಗದಲ್ಲಿ ಪೇಯ್ನ್ ಬಂದ್ಬಿಡುತ್ತೆ. ಸೊ ನಿಧಾನಕ್ಕೆ ಎಷ್ಟು ಈಸಿ ಆಗುತ್ತೆ ಅಷ್ಟೇ ಮಾಡಿ. ಇದು ಮೆಥಡ್ನ ನಾನು ಈಸಿಯಾಗಿ ಹೇಳ್ಕೊಟ್ಟಿರೋದು. ಅಂದರೆ ಇದನ್ನು ಯಾವ ಥರ ಫೈನಲ್ ಪೋಸ್ಚರ್ ಹೆಂಗೆ ಮಾಡಬೇಕು ಅಂತ ಹೇಳಿಕೊಟ್ಟಿರೋದು. ಥ್ಯಾಂಕ್ ಯು.